ಏನು ಪಾ ದೇವ್ರ ನಮ್ಮ ಮನೆ ಮರ ಎಂಥದ್ದು ಬರ್ತೀವಿ ನನ್ನ ಮಕ್ಕಳಿಗೆ 3 ಹೊತ್ತು ಹೊಡ್ತುಂಬ ಕೂಳು ಹಾಕಕ್ಕೂ ಆಗ್ಲಂಥ ಪರಿಸ್ಥಿತಿ ತಂದೆಯಲ್ಲಪ್ಪ. ನನಗರ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಈ ಮಳೆಯಾಗೆಲ್ಲದಕ್ಕೆ ಕೆಲಸ ಇಲ್ಲ. ನನ್ನ ಗಂಡಾರ ದುಡ್ದಿದ್ದ ಮನೆಗೆ ಸಾಲೋದಿಲ್ಲ. ಅವ ದುಡ್ದಿದ್ದ ರೊಕ್ಕ ಏನು ಮಾಡ್ತಾನೋ ಏನು ಗೊತ್ತಾಗ್ಲಂಗೆ ಮಾಡಿಬಿಟ್ಟಿಯಲ್ಪ. ಈಗ ನನ್ನ ಮಕ್ಕಳು ಆಡಿ ಬಂದ ಅವ ಹೊಟ್ಟಸ್ತೈತಂದ್ರೆ ನೀಡಾಕ ಅನ್ನಿಲ್ಲ, ಮನ್ಯಾಗ ರೊಟ್ಟಿ ಇಲ್ಲ, ಪಲ್ಯ ಇಲ್ಲ, ಏನು ಮಾಡಲಿ? ಬಾಜು ಮನೆ ಕಲ್ಲ ಒಕ್ಕನಂತೆ ಕರ ಒಂದು ಕಾಲ್ಪು ಅಕ್ಕಿ ಇಸ್ಕೊಂಡು ಬಂದ ಅನ್ನ ಮಾಡ್ಲೇನ? ಏನ ನೀಲ ಏನು ಮಾಡಕತ್ತಿ? ಏನಿಲ್ಲ ಬರ್ರಿ ಕುಂತೇನಿ. ಮನ್ಯಾಗ ಏನೂ ಇಲ್ಲ ಅಡುಗೆ ಮಾಡಕ್ಕೆ. ಮಕ್ಕಳು ಈಗ ಆಡಿ ಬಂದ ಹೊಟ್ಟಸ್ತೈತಂದ್ರೆ ಏನೂ ಇಲ್ಲ ನೋಡ್ರಿ ಕುಣ್ಣಾಕ್ ಕೊಡಕ್ಕೆ. ಅದನ್ನು ವಿಚಾರ ಮಾಡ್ಕೊಂತ ಕುಂತೀನಿ. ಅಂದಂಗೆ ನಿಮ್ಮ ಪಗಾರ ಆದ್ರೆ ಸಂತಿಯಾರ ತೊಗೊಂಡು ಬರ್ರಿ. ಮನಿಗೆ ಬಂದ್ಗಳೇನ ಬರೇ ಪಗಾರ ಆಗೈತಿನ ಸಂತಿ ತೊಗೊಂಡು ಬರ್ರಿ ಇದನ್ನ ಹಸ್ತಿ ನೀನು? ಕೇಳಿ ನಂಗೂ ಸಾಕಾಗೈತಿ. ಎಷ್ಟಂತ ತಂದು ಹಾಕ್ಲಿ? ನೀನು ದುಡ್ಯಾಕೆ ಹೋಗ. ಒಬ್ಬನ ದುಡ್ದು ಹಾಕುದಂದ್ರೆ ಆಗುದಿಲ್ಲ ನನಗೆ. ನೀನು ದುಡಿ, ನಿನಗೇನು ದಾಡ್ಯಾಗೈತಿ? ಅಲ್ರಿ ನಾ ಏನು ದುಡ್ಯಾಕೊಲ್ಲಂತೇನೇನ? ಕೆಲಸ ಇದ್ರೆ ನಾನು ಹೋಗೇನಿ. ಈಗ ಮಳೆ ಆಗ್ಲದಕ್ಕೆ ಕೆಲಸನೇ ಇಲ್ಲ, ಅದಕ್ಕೆ ಕುಂತೇನು ಮನ್ಯಾಗ. ಇಲ್ಲ ಅಂದ್ರೆ ನಾನು ದುಡ್ಯಾಕೆ ಹೋಗುದಿಲ್ಲೇನ? ನೀವು ಹೇಳೋಕ್ಕಿಂತ ಮೊದ್ಲನ ಹೊಕ್ಕೇನ. ಹಾಂ ಹೊಕ್ಕಿ ಮುಖ ನೋಡಿ ನಿಂದ. ನೀ ಬಂದ್ಗಳೇನ ಇದನ್ನ ಕೇಳುದ ಅತ್ತಾಗ ಹೊರಗೆ ಅಡ್ಡಾಡೋದು ಪಾಡ. ಓಕೆನಾ? ಅಯ್ಯ ಶಿವನ, ಹೆಂಗೆ ಬಂದು ಹೋದ್ರಿ ಇವರು? ನಾ ಏನು ಕೆಲಸ ಇದ್ರೆ ಒಲ್ಲಂತೇನೇನ ಹೋಗಾಕ? ಹೋಗೇನಿ. ಈಗ ಕೆಲಸ ಇಲ್ಲ ಖಾಲಿ ಕುಂತೇನಂತ ಮನೆಗೆ ತಂದು ಹಾಕಂದ್ರೆ ಹಿಂಗಂದ್ರು ಹೆಂಗಪ್ಪ? ನನ್ನ ಮಕ್ಕಳು ಹೊಟ್ಟೆ ತುಂಬಿಸೋದಂತ ವಿಚಾರ ನನಗೆ. ಇವ್ರಾರ ಹಿಂಗಂದು ಹೋದ್ರಲ್ಲ. ಇವೇನು ಬಸ್ಸು ಬರ್ತೇನಂದ ಇನ್ನೂ ಮಟ್ಟ ಬಂದೇ ಇಲ್ಲಲ್ಲ? ಈಕಿ ಬಂದು ನಿಂತಾಳಲ್ಲ, ಸಿಟ್ಟು ಗಿಟ್ಟು ಮಾಡ್ಕೊಂಡಾಳೋ ಏನೋ. ನಂದು ಲೇಟ್ ಆತು ಇವತ್ತು. ಮನ್ಯಾಗ ಅದೊಂದು ಹುಚ್ಚುಮುಳಿ ಕೂಡ ಗುದ್ದಾಡ್ಕೊಡ್ದ ಲೇಟಾಗಿ ಹೋತು ನಂದು. ಏ ಸರೋಜಾ, ಏನು ಬಾಳತ್ತಾತೇನ ಬಂದ? ಹ್ಞೂ ಮತ್ತೆ ಬಳತಾತ ಬಂದು ಒಂದು ಅರ್ಧ ತಾಸು ಆತ. ನಾನು ಈಗ ಬರ್ತಾರೇನ ಆಗ ಬರ್ತಾರೇನ ಅಂತ ದಾರಿ ಕಾಕೊಂತ ನಿಂತ ನೀವೇನು ಬರುವುದ ಮಾತಿಲ್ಲ. ಮತ್ತೇನು ಇಷ್ಟೊತ್ತಾಕೆ ಮಾಡಿದ್ರಿ? ಯಾಕಂದ್ರೆ ಅದ ನನ್ನ ಏನ್ತೈತಲ್ಲ ಮನ್ಯಾಗ ಸಂತಿಲ್ಲ ತಂದು ಕೊಡ್ರಿ, ಪಗಾರ ಬಂದೈತಿಲ್ರಿ ಅಂತ ವಟ ಹಚ್ಚಿಬಿಟ್ಟಿತ್ತು. ಅದಕ್ಕೆ ಹೇಳಿ ಬರ್ಕೊಡ್ದ ಇಷ್ಟೊತ್ತಾತ್ ನೋಡ. ಹ್ಞೂ ಮತ್ತೆ ಸಂತಿಲ್ಲ ಪ್ಯಾಟಿಲ್ಲ ಅಂತಂದ ಸಂತಿಗೆ ರೊಕ್ಕ ಕೊಟ್ಟು ಬಂದ್ರೇನ ಖಾಲಿ ಕೈಲೆ? ಪಗಾರ ಆಗಿದ್ರೆ ನಾನು ರೊಕ್ಕ ಕೊಡ್ರಿ, ನನಗೂ ಸಂತಿಲ್ಲ ಮನ್ಯಾಗ. ಹಂಗ್ಯಾಕಂತೀಯ ಸರ್ಜಿ? ಕೊಡ್ತೇನೆ. ನಿನ್ನ ಬಿಟ್ಟೇನ ನಾ ಇನ್ನು ನನ್ನ ಹೆಂಡತಿನೇನು ಪ್ರೀತಿ ಮಾಡ್ತೇನೇನ? ನಿನ್ನ ಮ್ಯಾಗ ಜೀವ ಇಟ್ಕೊಂಡೇನಿ. ನಿನಗಲ್ಲ ನಾ ದುಡ್ದಿದ್ದೆಲ್ಲ ಕೊಡಾಕತ್ತಿದ್ದ. ನನ್ನ ಮಂತ್ಯಾನಕ್ಕೆ ಏನೂ ಕೊಡಾಕತ್ತಿಲ್ಲ. ನನ್ನ ಮಕ್ಕಳಿಗೆ ಸದಕ್ಕೂ ಏನೂ ಮಾಡಿಲ್ಲ ನಾ ಈಗ. ಹಂಗ ಅಂತೀರ? ಮಕ್ಕಳು ಹೆಂಡ್ರು ಬಿಟ್ಟ ಯಾರು ಜೀವನ ಮಾಡೋಂಗಿಲ್ಲ. ಮ್ಯಾಗಿನ ಮಾತಿಗಷ್ಟ ನೀ ನನ್ನ ಚಿನ್ನ ಬ್ರನ್ನ ಅಂತೀರಿ. ನನಗೇನು ಮಾಡಿರಿ ನೀವು? ಒಂದು 6 ತೊಲಿ ಗೋರ್ಮಾಳ ಕೊಡಸಂದ್ರೆ ಇನ್ನೂ ಮಠ ಕೊಡಸಲ್ರಿ. ಹೇಳಿ ಯಾವ ಸಾತ್ ಕೊಡಿಸ್ತೇನೆ. ಯಾಕೆ ಅಷ್ಟು ಸಿಟ್ಗಾತಿ? ಈ ವರ್ಷ ಜಾತ್ರೆಯಾಗ ನಿಂಗೆ ಸರ ಕೊಡ್ಸಿದ್ರ ಆತಿಲ್ಲೋ? ಕೊಡಿಸ್ತೇನೆ ತಗೋ. ಹೌದಾ? ಕೊಡಿಸ್ತೀರಿ? ಮತ್ತೆ ಕೊಡಿಸ್ಬೇಕು ನೋಡಿ ನೀವು ನನಗೆ. ಬರೀ ಮಾತಾಕವ ಮತ್ತೇನಾರ ಐತ್ಯಾ? ಇದಕ್ಕೇನು ಕಡಿಮೆ ಇಲ್ಲ. ರಾತ್ರಿ ಮನೆಗೆ ಬರ್ರಿ, ಮಟನ್ ಮಾಡ್ತೇನಿ, ಊಟ ಮಾಡೋಂತ್ರಂತ ಇವತ್ತು. ಅಲ್ಲೇ ನಮ್ಮ ಮನ್ಯಾಗ ಮಕ್ಕವಂತ್ರಂತ. ಹ್ಞೂ ಆಯ್ತು ತಗೋ, ಬರ್ತೇನೆ. ನಡಿತೇನ್ರಿ ನಾ ಹಂಗಾರ. ಮತ್ತೆ ಯಾರ ನೋಡ್ಗಿಡ್ಯಾರು ನೋಡಿ ಅದ್ಯಾವ ಹೇಳಾನ ನಿನ್ನ ಹೆಂಡತಿ ಮುಂದೆ ಹೇಳಿ ಮತ್ತೆ ಜಗಳ ಮಾಡೋದು. ಬರ್ಬೇಕಾರೆ ಸಂಜೆ ಮುಂದೆ ಒಂದು 500 ರೂಪಾಯಿ ತೊಗೊಂಡು ಬರ್ರಿ. ಸಂತಿ ಏನಿಲ್ಲ ಮನ್ಯಾಗ. ಆಯ್ತು ತಗೋ, ಸೌಕರ್ ಕಡೆ ಇಸ್ಕೊಂಡು ತೊಗೊಂಡು ಬರ್ತೇನೆ ತಗೋ. ಹೊಟ್ಟೆ ಹಸ್ವಾಗೈತಿ ಬೇ, ಏನು ಮಾಡಿ ಉಣ್ಣಾಕ? ಅಯ್ಯೋ ದೇವ್ರ, ನನ್ನ ಮಕ್ಕಳು ಬಂದು ಈಗ ಆಡೆ ಓಕೆ ಏನು ನೀಡಾಕೇನು ಇಲ್ಲ ಅಲ್ಲ ಮಾಡೆ ಮನ್ಯಾಗ. ಪಾ ಏನೂ ಇಲ್ಲ ಮನ್ಯಾಗ ಅಡುಗೆ ಮಾಡಾಕ. ಚುಮ್ಮರಿ ಅದಾವು, ಅದ್ರಾಗಟ ಚಹಾ ಮಾಡಿಕೊಡ್ತೇನೆ, ಹಾಕೊಂಡು ತಿನ್ಬರ್ರಿ ತಂಗಿ ನೀನು. ಹ್ಞೂ ಅವ್ವ ಹಾಕ್ಕೊಡು. ಚಹಾ ಮಾಡಿ ಚುಮ್ಮರಿ ಒಳಗೆ ಹಾಕ್ಕೊಂಡ ತಿಂತೇವಿ. ಕೊಡು. ಅಲ್ಲ ಮಲ್ಲು, ಸಾಲ್ ಚಲೋ ಆಗ್ಯಾವ ಏನಿಲ್ಲ ನಿಮ್ಮ ಇನ್ನು? ಹ್ಞೂನವ್ವ, ನಾಳಿಂದ ಸಾಲಿಗೆ ಹೋಗ್ತೇವಿ. ಚಲೋ ಆಗ್ಯಾವ. ಶಾತ್ ಬಿಡಪ್ಪ, ನಾಳಿಂದ ಹೋಗ್ರೆ ಊಟಕ್ಕೆ ಕೊಡ್ತಾರ ಸಾಲ್ಯಾಗ. ಆಯಪ್ಪ ಅದ ಊಟ ಮಾಡಿ ಅದ ಡಬ್ಯಾಗ ಸ್ವಲ್ಪ ಅನ್ನ ಹಾಕ್ಕೊಂಡು ಮನೆಗೆ ತೊಗೊಂಡು ಬರ್ರಿ. ರಾತ್ರಿ ಉಣ್ಣಾಕ್ ಬರ್ತೈತಿ. ಆಯಪ್ಪ ತಂಗಿ ಡಬ್ಯಾಗ ನಿನ್ನ ಡಬ್ಯಾಗ ಹಾಕ್ಕೊಂಡು ತೊಗೊಂಡು ಬರ್ರಿ. ಹ್ಞೂ ಅವ್ವ, ಅಷ್ಟೇ ಮಾಡ್ತೀವಿ. ನಂಗೆ ನಾಳೆ ನನಗ ಅಣ್ಣಗ ದೊಡ್ಡ ಡಬ್ಬಿ ಕೊಡು. ಅದ್ರಾಗ ಭಾಳಷ್ಟು ಅನ್ನ ಬರ್ತೈತಿ, ಎಲ್ಲಾರಿಗೆ ಹಾಕೈತಿ. ಅಂದಂಗ ಮಲ್ಲು, ನಿಮ್ಮ ಅಣ್ಣ ಎಲ್ಲೋಗ್ಯಾನ ಗುರು? ಅಲ್ಲೇ ಮಾಯಿನ ತಾಟಕ್ಕೆ ಹೋಗಿ ಮಾಯಿನಕಾಯಿ ಹರಿಯಾಕತ್ತಾನೆ ಅವ. ಅದಕ್ಕೆ ನಾವು ಬಂದೀವಿ. ಹೊಟ್ಟೆ ಹಸಿವು ಆಗಿತ್ತು, ನಾವು ಓಡ್ ಬಂದೀವಿ. ಅವ ಮಾಯಿನಕಾಯಿ ಹರ್ಕೊಂಡ ಬರ್ತೇನೆ ಹೋಗಿ ನಾನು ಅಂದ. ನಾವು ಬಂದೀವಿ. ಅವ್ವ ಈಕಿ ಸುಂದ್ರದಾಳಲ್ಲ, ಅಲ್ಲೇ ಬೇಕ
ತಿಂದ್ಲು ನೋಡವ್ವ ಈಕಿ. ಯಾಕ ಸುಂದ್ರಿ ಹಂಗೆ ಯಾರು ಕೊಟ್ಟಿದ್ದು ತಿನ್ಬಾರ್ದವಾ? ಅಲ್ಲವ್ವ ಹೊಟ್ಟೆ ಶೂ ಆಗಿತ್ತು ಮತ್ತೆ ಏನ್ ಮಾಡ್ಲಿ ನಾನು? ಅವರ ಬಾವಿ ತಗೋ ಅಂದ್ರು ನಾ ತಗೊಂಡ್ ತಿಂದೆ. ಹಂಗ ಯಾರಾರ ಏನಾರ ಕೊಟ್ಟಿದ್ದು ತಿನ್ಬಾರ್ದವ, ಒಲ್ಲೆ ಅನ್ಬೇಕ. ನೀವು ಊಟ ಮಾಡಿರೇನಂತ ಕೇಳಿದ್ರೆ ಹ್ಞೂ ನಾವು ಉಂಡೇವಿ ಅಂತ ಹೇಳ್ಬೇಕ. ಊಟ ಮಾಡ್ಲಿಕ್ರು ಆವ ನಮ್ಮ ಮನ್ಯಾಗ ಏನಿರ್ಲಿಕ್ರ ನೀರು ಕುಡಿದು ಮಕ್ಕೊಳ್ಳಂತ ಆಯವ್ವ. ನಿಮ್ಮ ಅಪ್ಪಗೆ ಹೇಳೇನಿ ಸಂತಿ ಮಾಡಂತ. ಹ್ಞೂ ಅಂದಾರ. ಅವ್ರು ರೊಕ್ಕ ಕೊಟ್ರಂದ್ರೆ ಸಂತಿ ಮಾಡ್ತೀನಿ, ಇವಾಗ ಹೊರ ತುಂಬ ಊಟ ಮಾಡೋಣಂತ ಆಯವ್ವ. ಮತ್ತು ನಿಮ್ಮ ಅಮ್ಮಾರ ಮನೆಗೂ ಹೊಳ್ಳ ಮಳ್ಳ ಹೋಗ್ಬೇಡ್ರಿ ಊಟಕ್ಕೆ. ನಿಮ್ಮ ಮಾಮನ ಹೆಂಡತಿ ಸಿಡಿ ಬಿಡಿ ಮಾಡ್ತಾಳೆ ಆಯವ್ವ. ಹೋಗ್ಬೇಡ್ರಿ ಅವ್ರ ಮನೆಗೆ. ಕರೆದ್ರು ಉಣ್ಬರ್ರಿ ಅಂದ್ರೆ ಉಂಡೇವಿ ನಾವು ನಮ್ಮ ಮನ್ಯಾಗ ಅಂತ ಹೇಳ್ರಿ. ಹ್ಞೂ ಅವ್ವ ಹಂಗ ಮಾಡ್ತೇವೆ ತಗೋ.